ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಶ್ರೀಯುತ ಗುಂಡೂರಾವ್ ಅವರಿದ್ದಾರೆ. ಅವರು ನಮ್ಮ ಮಾವನವರು. ಅವ್ರಿಗೆ ರಾಯರ ಪ್ರೇರಣೆ, ಅವ್ರಿಗೆ ಯಾವ ರೀತಿ ಅನುಭವ ಆಗಿದೆ ಮಂತ್ರಾಲಯದಲ್ಲಿ ರಾಯರ ಸೇವೆ ಮಾಡೋದ್ರಿಂದ, ಅದನ್ನೆಲ್ಲ ಇವತ್ತು ನಮ್ಮ ವ್ಲಾಗಲ್ಲಿ ತಿಳಿಸ್ಕೊಡ್ತಾರೆ. ನಮಸ್ಕಾರ ಅಪ್ಪ. ನಮಸ್ಕಾರಮ್ಮ. ನಿಮಗೆ ರಾಯರು ಯಾವ ಥರ ಪ್ರೇರಣೆ ಮಾಡಿದ್ರು, ಯಾವ ಥರ ಅನುಭವ ಆಗಿದೆ ಅಂತ ತಿಳಿಸ್ಕೊಡಿ. ನಮಗೆ 3 ಜನ ಹೆಣ್ಮಕ್ಕಳು, ಮಗ ಬೇಕಾಗಿತ್ತು. 77-78 ನಾವು ಮಂತ್ರಾಲಯಕ್ಕೆ ಹೋಗಿದ್ದು, ಯಾರೋ ಹೇಳಿದರೆ. ಅಲ್ಲಿ ಸೇವೆ 8 ದಿವಸ ಸೇವೆ ಮಾಡಿದ್ವಿ ನಾವು. ಸೇವೆ ಅಂದರೆ ಒಪ್ಪತ್ತು ಊಟ, 7 ಹೊತ್ತು ಸ್ನಾನ, ಬೆಳಗ್ಗೆ 21 ಪ್ರದಕ್ಷಿಣೆ, ಸಾಯಂಕಾಲ 21 ಪ್ರದಕ್ಷಿಣೆ, ಒಂದು ಪ್ರದಕ್ಷಿಣೆಗೆ 8 ನಮಸ್ಕಾರ, ಹಾಗೆ ಅಂತ ಮಾಡಿದ್ದೀವಿ ನಾವು. ಆವಾಗ ನಾವು ಸಾಯಂಕಾಲ ರಾತ್ರಿ ಒಂದು 8ನೇ ದಿವಸ ಮಲಿಕೊಂಡು ಕಾಲಕ್ಕೆ ನಮ್ಮ ಪಕ್ಕದಲ್ಲಿ ಒಬ್ಬ ರೂಮ್ ಬಂದಿದ್ದ, ಒಬ್ಬ ಚಾರ್ಟರ್ಡ್ ಅಕೌಂಟೆಂಟು. ಆತನಿಗೆ ಕನಸು ಬಂದಿದೆ, ಪಕ್ಕದಲ್ಲಿರುವವರಿಗೆ ಅವ್ರ ಕೋರಿಕೆ ನೆರವೇರುತ್ತೆ ಅಂತ ಹೇಳಿ ಅಂತ. ಬೆಳಗ್ಗೆ ಆತ ಬಂದು ಹೇಳಿದ ನಮಗೆ. ಅದಾದಮೇಲೆ ನೋಡಮ್ಮ, ನನಗೆ 80ರಲ್ಲಿ ಮಗ ಹುಟ್ಟಿದ್ದು. ಅದು ಮಗನಿಗೋಸ್ಕರ ಹೋದ್ದು, ನಾವು ಮಾಡಿದ್ದು ಅದೇ, ಪಡೆದಿದ್ದು ಅದೇ. ಸೇವೆ ಅನ್ನೋದು ಯಾವ ಥರ ಸೇವೆ ಮಾಡಬೇಕು ಮಂತ್ರಾಲಯದಲ್ಲಿ ಹೋಗಿ ಅಂತ? ಸೇವೆ ಸಂಕಲ್ಪ ಮಾಡಬೇಕು. ಅದೇ ಒಂದು ಕಾಯಿ ಇಡಬೇಕು ನಾವು, ಸಂಕಲ್ಪದ ಕಾಯಿ ಮಾಡಬೇಕು. ಆದಮೇಲೆ ಸೇವೆ ಶುರು ಮಾಡಬೇಕು. ಸೇವೆ ಮಾಡಬೇಕಂದ್ರೆ ಬೆಳಗಿನ ಜಾವ ನೀವು 5 ಗಂಟೆಗೆ ಹೋಗಿ ನದಿ ಸ್ನಾನ ಮಾಡಬೇಕು. ಒದ್ದೆ ಮಡುಪಂಚೆ ಅಂತ ಅಥವಾ ಉಡಬಾರ್ದು, ಒಣ ಮಡುಪಂಚೆ ಉಟ್ಕೊಂಡು ಸೇವೆ ಮಾಡಬೇಕು. ಬೆಳಗ್ಗೆ 21 ಸುತ್ತು ಹಾಕಬೇಕು ಪ್ರದಕ್ಷಿಣೆ. ಒಂದೊಂದು ಪ್ರದಕ್ಷಿಣೆಗೂ 8 ನಮಸ್ಕಾರ, 8 ಮೂಲೆಗೂ 8 ನಮಸ್ಕಾರ. ಹಾಗೆ ಬೆಳಗ್ಗೆ 21 ಪ್ರದಕ್ಷಿಣೆ ಮತ್ತು ಸಾಯಂಕಾಲ ಹಾಗೆ 21 ಪ್ರದಕ್ಷಿಣೆ. ಒಪ್ಪತ್ತು ಊಟ, ಅಲ್ಲಿ ರಾಯರು ಮಠದಲ್ಲಿ ಏನು ಊಟ ಕೊಡ್ತಾರೆ ಅದೇ ಊಟ. ಮತ್ತು ಸಾಯಂಕಾಲ ಏನಾದರೂ ದ್ರವ ಪದಾರ್ಥ ತಗೊಂಡಿರ್ಬೋದೇ ಹೊರತು ಇನ್ನೇನು ಮಾಡಬಾರ್ದು. ಹಾಗೆ ಕಟ್ಟಿನ ಸೇವೆ ಮಾಡಬೇಕು. ಮತ್ತೆ ಮಲಗೋದೆಲ್ಲ ಹೆಂಗೆ, ಯಾವ ಥರ? ಅದೇ ಹಾಸಿಗೆ ಮೇಲೆ ಮಲ್ಕೋಬೇಕು. ಅದು ಸೇವೆ ಮಾಡೋ ಕಾಲಕ್ಕೆ ಹಾಸಿಗೆ ದುಂಡು ಏನು ಉಪಯೋಗಿಸಬಾರ್ದು. ಅಲ್ಲಿ ಚಾಪೆ ಕೊಡ್ತಾರೆ, ಚಾಪೆಯ ಮೇಲೆ ಮಲಗಬೇಕು. ಅಥವಾ ನಾವೇನಾದ್ರು ಒಂದು ದಮ್ಖಾನ್ ತೊಗೊಂಡು ದಮ್ಖಾನ ಮಲಗಬೇಕು. ತಲೆ ದಿಂಡು ಇಟ್ಕೋಬಾರ್ದು, ಆಯಿತಾ? ಗಂಡ ಹೆಂಡತಿ ಇಬ್ಬರು ಒಂದೇ ಮಲಿಕೋಬಾರ್ದು, ಬೇರೆ ಬೇರೆ ಇರಬೇಕು. ಆ ಕಟ್ಟುನಿಟ್ಟಾಗಿ ಸೇವೆ ಮಾಡಿದ್ರೆ ರಾಯರ ಫಲ ಉಂಟು ಮಾಡ್ತಾರೆ ನೋಡಿ. ನಮ್ಮ ಹಾಗೆ ಮಾಡಿದ್ದು. ಅದೇನು, ನಾವು ಸೇವೆ ಮಾಡೋಕ್ಕೆ ಕೆಲವು ಮಂದಿಗೆ ಕನಸಿನಾಗೆ ಬಂದು ಹೇಳ್ತಾರೆ, ಕೆಲವು ಮಂದಿಗೆ ಕನಸಿನಾಗ ಬರೋದು ಹೇಳಲ್ಲ. ಇನ್ನೊಂದು ಥರ ಅವರಿಗೆ ಸೇವೆ ಫಲಿತ ಕೊಡ್ತಾರೆ. ಅದು ಹೆಂಗಾಯಿತು, ನಾವು ಸೇವೆ ಮಾಡಿದ ಕಾಲಕ್ಕೆ ನಾವಿರೋ ರೂಮ್ ಪಕ್ಕದಲ್ಲಿ ಇನ್ನೊಬ್ಬ ಬಂದಿದ್ದ, ಯಾರೋ ಅದನ್ನ ಬ್ರಾಹ್ಮಣೆ. ಆತನಿಗೆ ನಮ್ಮ ವಿಷಯ ಗೊತ್ತಾಗಿದೆ. ಹೇಳಿದ್ದಾನೆ, ನಿಮ್ಮ ಪಕ್ಕದಲ್ಲಿ ಮನೆಯಲ್ಲಿ ರೂಮ್ನಲ್ಲಿದ್ದಾರೆ, ಅವ್ರ ಸೇವೆ ನೆರವೇರುತ್ತೆ ಅಂತ ಹೇಳಿ ಅಂತ ಹೇಳಿದ್ದಾರೆ. ಆದರೆ ಬೆಳಗಿನ 4 ಗಂಟೆಗೆ ನನಗೆ ಹೇಳಿದ್ದಾನೆ ಆತ, ಏನು ಸ್ವಾಮಿ, ಏನು ಸೇವೆ ಮಾಡ್ತಾ ಇದ್ದೀರಂತೆ, ನಿಮ್ಮ ಕೋರಿಕೆ ನೆರವೇರುತ್ತೆ ಅಂತ ನನಗೆ ಒಬ್ಬ ಸನ್ಯಾಸಿ ಬಂದು ಹೇಳಿದ್ದಾರೆ ಅಂತೇಳಿ. ಹಾಗೆ ಒಬ್ಬರಿಗೆ ಡೈರೆಕ್ಟಾಗಿ ಬರುತ್ತೆ, ಕೆಲವು ಇಂಡೈರೆಕ್ಟಾಗೂ ಬರುತ್ತೆ. ಒಟ್ಟಲ್ಲಿ 7 ದಿವಸದಲ್ಲಿ ರಾಯರು ನಿಮ್ಮ ಏನು ಸಂಕಲ್ಪ ಇದೆ ಪೂರೈಸ್ಕರಿಸಿಬಿಡ್ತಾರೆ. ಅದರ ಮೇಲೆ ಬಲವಂತವಾಗಿ ಸೇವೆ ಮಾಡೋಕ್ಕೆ ಹೋಗಬಾರ್ದು. 7 ದಿವಸ ಕಟ್ನಿಟ್ಟು ಸೇವೆ ಮಾಡಿದ್ರೆ ಅಷ್ಟೊಳಗಾಗಿ ರಾಯರು ನಿಮ್ಮ ಸಂಕಲ್ಪ ಕೊಟ್ಬಿಡ್ತಾರೆ. ಏನೋ ಒಂದು ಹೇಳ್ತಾರೆ, ಆಗುತ್ತೆ ಇಲ್ಲ ಅನ್ನೋದು. ಅದು ಅವರು ಸೇವೆ ಮಾಡಿದ ಕಾಲಕ್ಕೆ ನಮಗೇನಾದ್ರು ಫಲಿತ ಬೇಕು ಅಂದರೆ ನಮ್ಮ ಯೋಗ್ಯತೆ ಹಿಡಿದು ಕೊಡ್ತಾರೆ ಅಷ್ಟೇ. ನಮ್ಮ ಯೋಗ್ಯತೆ ಮಿಂಚಿ ಯಾರು ಕೊಡೋಲ್ಲ, ಹೇಳಿಬಿಡ್ತಾರೆ, ನಿಮಗೆ ಇದು ಬರೋಲ್ಲ ಅಂತ ಹೇಳಿಬಿಡ್ತಾರೆ. ಹಾಗೆ ಕಟ್ಟಿಟ್ಟಾಗಿ ಫಲಿತ ಕೊಡೋ ರಾಯರು ಇವರೊಬ್ಬರೇ, ಇನ್ನೆಲ್ಲೂ ಇಲ್ಲ. ಅದು ನಮ್ಮ ಅನುಭವ. ದೇವರು ಅಂತ ಅವನು ನಿಜವಾಗಿ ದೇವರೇ. ಏನಾದರೂ ಮಾಡಬೇಕು ಅಂದರೆ ಕಟ್ಟುನಿಟ್ಟಾಗಿ ಅವ್ರ ಪದ್ಧತಿ ಪ್ರಕಾರ ಮಾಡಬೇಕೆ ವಿನಃ ಹುಚ್ಚ ಮಾಡೋಕ್ಕೆ ಹೋಗಬಾರ್ದು. ಮಾಡೋಕ್ಕೆ ಹೋದ್ರೆ ನಮಗೆ ವ್ಯತಿರೇಕವಾದ ಫಲಿತ ಉಂಟಾಗುತ್ತೆ ಹೊರತು ನಮ್ಮ ಹೋದ ಇದು ಫಲಿತ ಬರೋಲ್ಲ. ಅದರಿಂದ ರಾಯರ ಹತ್ರ ಭಾಳ ಜಾಗೃತಿಯಾಗಿರಬೇಕು. ಅದಕ್ಕೋಸ್ಕರ ಹೇಳೋದು,
ನದಿ ಸ್ನಾನ ಮಾಡಬೇಕು, ಸೇವೆ ಮಾಡಬೇಕು, ಬರಬೇಕು. ಸೇವೆ ಏನು ಬೇಕಾಗಿಲ್ಲ, ನಮಗೆ ಕೋರಿಕೆ ಏನೂ ಇಲ್ಲ, ಸೇವೆ ಮಾಡ್ಕೊಂಡು ಬಂದುಬಿಡ್ರಿ ಸಾಕು. ಅದು ಹೋದ್ಮೇಲೆ ನಮಗೇನು ಕೆಟ್ಟದಂತೂ ಆಗಲ್ಲ, ಎಲ್ಲ ಒಳ್ಳೆಯದೇ ಆಗತ್ತೆ. ಅದೇ ರಾಯರ ಮಹಾತ್ಮೆ ಇದು. ಯಾವ ಸೇವೆ ಬೇಕಾದ್ರೂ ಮಾಡ್ಬೋದು. ಮಕ್ಕಳು ಬೇಕಂದ್ರೆ ಮಕ್ಕಳು ಮಾಡಬಹುದು. ಆದರೆ ಐಶ್ವರ್ಯ ಬೇಕು ಅಂತ ಮಾತ್ರ ಮಾಡಬಾರ್ದು. ದುಡ್ಡು ಬೇಕು, ಅದು ಬೇಕು, ಇದು ಮಾಡಬಾರ್ದು. ಏನಂದರೆ ನಂಗೆ ಕಷ್ಟ ಹೀಗಿದೆ ಸ್ವಾಮಿ, ಕಷ್ಟ ಪರಿಹರಿಸು ಅಂದರೆ ಪರಿಹರಿಸ್ತಾನೆ. ನಮಗೆ ಗಂಡು ಮಕ್ಕಳಿಗೆ ಒಬ್ಬ ಮಗನ ಕೊಡ್ತಾನೆ. ಅಂದರೆ ನಮಗೆ ಯೋಗ್ಯತೆ ಇರಬೇಕು. ನಮ್ಮ ಯೋಗ್ಯತೆ ಮಿಂಚಿ ಅದೇನು ಕೊಡೋಲ್ಲ, ಹೇಳ್ಬಿಡ್ತಾನೆ ಅಂತ. ಅದರಿಂದ ನಾವು ಸೇವೆ ಮಾಡೋಕ್ಕೆ, ಸೇವಾ ಕರ್ತವ್ಯಕ್ಕೆ ಪೂರ್ವದಿಂದ ಅದು ನೋಡ್ತಾರೆ ಅವರು. ನೋಡಿ ಯೋಗ್ಯತೆ ಇಲ್ಲ ಅಂತ ಹೇಳಿಬಿಟ್ಟು, ಯೋಗ್ಯತೆ ಇದ್ದರೆ ಕೊಡ್ತಾರೆ, ಇಲ್ಲದೆ ಇದ್ದರೆ ವಾಪಸ್ ಕಳಿಸ್ತಾರೆ. ಅದು ಖಂಡಿತ. ಅದರಿಂದ ರಾಯರ ಹತ್ರ ಹೋಗಿ ಮಾಡಬೇಕು ಅಂದರೆ ಸ್ವಲ್ಪ ಜಾಗ್ರತೆಯಾಗಿ ಭಯ ಇಟ್ಕೊಂಡು ಮಾಡಬೇಕೇ ವಿನಃ ಹುಚ್ಚಾಪಟ್ಟೆ ಮಾಡಬಾರ್ದು. ಅದು ನಾವು ಉಡುಪಿನಲ್ಲಿ ಕೂಡ ಸ್ವಲ್ಪ ಕಂಡೀಷನ್ ಇರಬೇಕು ಅಷ್ಟೇ ಹೊರತು ಪ್ಯಾಂಟ್ ಹಾಕೋ ಶರ್ಟ್ ಹಾಕೋ ಮಾಡಬಾರ್ದು. ಸೇವೆ ಮಾಡಬೇಕು ಅಂತಲೂ ಒದ್ದೆ ಒಡಮಂಚೆ ಉಡಬಾರ್ದು, ಒಡಬಟ್ಟೆ ಉಡಬೇಕು, ಮೇಲೆ ಒಂದು ಸ್ವಲ್ಪ ಹೊತ್ಕೋಬೇಕು, ಹೊತ್ಕೊಂಡು ಸೇವೆ ಮಾಡಬೇಕು. ಬ್ರಾಹ್ಮಣರು ಸಂಧ್ಯಾವಂದನೆ ಮಾಡೋದು ಸಂಧ್ಯಾವಂದನೆ ಮಾಡಿಕೊಂಡೇ ಹೋಗಬೇಕು, ಸಂಧ್ಯಾವಂದನೆ ಮಾಡ್ಕೊಳ್ಳೋದು ಹೋಗಬಾರ್ದು. ಬೆಳಗ್ಗೆ ಸಂಧ್ಯಾವಂದನೆ ಮಾಡಬೇಕು, ಸಾಯಂಕಾಲ ಸಂಧ್ಯಾವಂದನೆ ಮಾಡಿಕೊಂಡು ಆವಾಗ ನೀವು ಮತ್ತೆ ಸೇವೆ ಮಾಡೋಕ್ಕೆ ಶುರು ಮಾಡಬೇಕು. ಅದು ಪದ್ಧತಿ. ಹಾಗೆ ಮಾಡಿದ್ರೆ ನಮ್ಮ ಯೋಗ್ಯತಾನುಸಾರ ಅವರಿಗೆ ಫಲಿತ ಉಂಟು ಮಾಡ್ತಾರೆ, ಅದು ಮಾತ್ರ ಗ್ಯಾರಂಟಿ. ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಅವ್ರಿಗೆ ಎನ್ಕರೇಜ್ಮೆಂಟ್ ಕೊಡಿ. ಥ್ಯಾಂಕ್ ಯು.